हरिः ॐ श्रीगुरुभ्यो नमः हरिः ॐ ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे ಗುರುಪರಂಪರಾಂ. ಇವತ್ತು ನಾನು ಆಯ್ದುಕೊಂಡಂತಹ ಶ್ಲೋಕ 4ನೇ ಅಧ್ಯಾಯದ 38ನೇ ಶ್ಲೋಕ. ಅದರ ಮೊದಲನೇ ಸಾಲನ್ನು ತೆಗೆದುಕೊಂಡಿದ್ದೇನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವೇದ್ಯತೆ. ಈ ಮೊದಲ ಸಾಲನೆಯನ್ನು ನಾನು ಇದನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಭಗವಂತ ಏನು ಹೇಳಿದ್ದಾನೆ ಅಂತಂದರೆ, ಈ ಜ್ಞಾನಕ್ಕೆ ಸರಿಸಮಾನವಾದಂತಹ ಇನ್ನೊಂದು ವಸ್ತು ಇಲ್ಲ ಅಂತ ಹೇಳಿದ್ದಾನೆ. ಇದರಲ್ಲಿ ನಾವು ಪವಿತ್ರಂ ಅನ್ನುವಂಥದ್ದನ್ನು ಭಗವಂತ ತುಂಬ ಫೋಕಸ್ ಮಾಡಿದ್ದಾನೆ. ಯಾಕೆ ಅಂತಂದರೆ, ಪವಿತ್ರ ಅಂತನ್ನುವಂಥದ್ದು ನಾವು 3 ತೆರನಲ್ಲಿ ನಾವು ನೋಡ್ಬೋದು. ಒಂದು ಪವಿತ್ರ ಅಂತಂದರೆ ಫಿಸಿಕಲ್ ಲೆವೆಲಲ್ಲಿ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ಬೋದು, ಅಲ್ಲಿ ಒಂದು ನದಿಯಲ್ಲಿ ಸ್ನಾನ ಮಾಡ್ಬೋದು, ಆದ್ದರಿಂದ ನಮ್ಮ ಒಂದು ಶುದ್ಧಿ ಆಗುತ್ತೆ. ಇದು ಒಂದು ಲೆವೆಲ್. ಆದರೆ ಸಮುದ್ರ ಸ್ನಾನ ಮಾಡ್ತೀವಿ, ಸಮುದ್ರ ಸ್ನಾನ ಮಾಡಿದಾಗಲೂ ಸಹಿತ ನಾವು ಪವಿತ್ರ ಆಗ್ತೀವಿ. ಇದು ಒಂದು ಲೆವೆಲ್, ಒಂದು ಬೇಸಿಕ್ ಲೆವೆಲ್. ಆದರೆ ಇನ್ನು ಸ್ವಲ್ಪ ಮುಂದೆ ನಾವು ಹೋದಾಗ ಒಂದು ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದ ಇವೆಲ್ಲವೂ ಸಹಿತ ನಮ್ಮ ಮನಸ್ಸನ್ನು ತುಂಬ ಪವಿತ್ರಗೊಳಿಸ್ತವೆ. ಇದು ಮಂಕುತಿಮ್ಮನ ಕಗ್ಗದಲ್ಲಿ ಸಹಿತ ಡಿ.ವಿ.ಜಿ. ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಮನಸ್ಸಿನ ಅಲಂಕಾರ ಜೀವನದುದ್ಧಾರ ಅಂತ ಈ ಥರ ಹೇಳಿದ್ದಾರೆ ಡಿ.ವಿ.ಜಿ. ಅವರು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಂತಃಕರಣ ಶುದ್ಧಿಗೊಳ್ಳುತ್ತೆ. ಅಂತಃಕರಣ ಶುದ್ಧಿಗೊಂಡಷ್ಟು ಗುರುಗಳು ನಮಗೆ ಹೇಳಿರುವಂತಹ ಒಂದು ವಾಕ್ಯಗಳೇನಿದಾವೋ ಅದು ನಮಗೆ ಮನದಟ್ಟಾಗ್ತಾ ಹೋಗ್ತವೆ. ಇದು ನಮಗೆ ನಾವು ಇಷ್ಟಕ್ಕೆ ನಿಂದಿರಬಾರ್ದು. ಈ ಪೂಜೆ, ಭಜನೆ, ಧ್ಯಾನ ಇದು ಇಷ್ಟಕ್ಕೆ ನಿಂದಿರ್ದಿರ ನಾವು ಇನ್ನು ಮುಂದೆ ಹೋಗಿ ಈ ಜ್ಞಾನವನ್ನು ನಾವು ಪಡೆದುಕೊಳ್ಳೋದಕ್ಕಾಗಿಯೇ ಇವೆಲ್ಲ ಇರುವಂಥದ್ದು ಅಂತ ಅನ್ನೋದನ್ನು ನಾವು ತುಂಬ ಮನದಟ್ಟು ಮಾಡ್ಕೊಂಡಿರಬೇಕಾಗುತ್ತೆ. ಇದು ಒಂಥರನದ್ದಾದರೆ, ನೆಕ್ಸ್ಟ್ ಭಗವಂತ ಏನು ಹೇಳ್ತಾ ಇರೋದು ಈ ಪವಿತ್ರ ಅಂತ ಹೇಳಿದ್ರೆ, ಇದು ಒಂದು ಶಂಕರಾಚಾರ್ಯರು ಒಂದು ದಕ್ಷಿಣಾಮೂರ್ತಿಯಿಂದ ಹಿಡಿದು ನಮ್ಮ ಆಚಾರ್ಯರ ತನಕ ಸಹಿತ ಎಲ್ಲರೂ ಸಹಿತ ಜ್ಞಾನಕ್ಕೇನೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದ್ದಾರೆ. ಯಾಕೆ ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಅಂತ ಹೇಳಿದ್ರೆ, ಆತ್ಮಬೋಧದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ, ಅವಿರೋಧಿತಯ ಕರ್ಮ ನ ವಿದ್ಯಾಂ ವಿನಿವರ್ತಯೇತ್ ವಿದ್ಯಾಂ ನಿಹಂತ್ಯೇವ ತೇಜ ತಿಮಿರ ಸಂಘವತ್ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳಿರೋದು ಆಚಾರ್ಯರು ಅಂತಂದರೆ, ಹೇಗೆ ಒಂದು ಚಿಕ್ಕ ಹಣತೆಯನ್ನು ಎಷ್ಟು ಕತ್ತಲು ಗಾಢ ಅಂಧಕಾರ ಇರುವಂಥ ಒಂದು ಕೋಣೆಗೆ ತೆಗೆದುಕೊಂಡು ಹೋಗಿದ ತಕ್ಷಣವೇ ಹೆಂಗೆ ಒಂದು ಪ್ರಕಾಶ ಬೀರುತ್ತೋ ಎಲ್ಲ ಕಡೆಗೆ, ಅದೇ ಥರ ನಮ್ಮ ಎಷ್ಟೋ ಜನ್ಮಾಂತರಗಳಿಂದ ನಾವು ಮಾಡಿರುವಂತಹ ನಾವು ಕೂಡಿಟ್ಟುಕೊಂಡಿರುವಂತಹ ಅಜ್ಞಾನ ಏನಿದೆಯೋ, ಇದು ಒಂದು ಜ್ಞಾನ ಅನ್ನುವಂತಹ ಒಂದು ಕಿರಣ ಬಂದರೆ ಸಾಕು ನಮ್ಮಲ್ಲಿ ಇದು ಎಲ್ಲವೂ ಸಹಿತ ಇದು ಮಠ ಮಾಯ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದು ಶಂಕರಾಚಾರ್ಯರ ಒಂದು ಉದ್ದೇಶ ಆಗಿತ್ತಿಲ್ಲಿ. ಅದೇ ಥರ ಇಲ್ಲೂ ಭಗವದ್ಗೀತೆಯಲ್ಲೂ ಸಹ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತಮಃ ಅಂತ ಹೇಳ್ತಾನೆ. ಎಷ್ಟೇ ಪಾಪಿಷ್ಟನಾದರೂ ಸಹಿತ ಒಂದು ಸರ್ತಿ ಈ ಜ್ಞಾನಕ್ಕೆ ಅವನು ಬಂದ ಅಂದರೆ ಸಾಕು, ಅವನ ಎಲ್ಲ ಪಾಪಗಳು ನಾಶವಾಗಿಬಿಡ್ತವೆ ಅಂತ ಹೇಳ್ತಾನೆ. ಅದು ನೆಕ್ಸ್ಟ್ ಶ್ಲೋಕದಲ್ಲೂ ಅದನ್ನೇ ಹೇಳ್ತಾನೆ. ಯಥೈದಾಂಸಿ ಸಮಿದ್ದೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳ್ತಾನೆ. ಏನು ಅಂತಂದರೆ, ಈ ಒಣ ಕಟ್ಟಿಗೆಗಳಿಗೆ ಒಂದು ಚಿಕ್ಕ ಕಿಡಿ ಸಾಕು, ಒಂದು ಮ್ಯಾಚ್ ಬಾಕ್ಸಿಂದ ಒಂದು ಸಣ್ಣ ಕಿಡಿ ಸಾಕು, ಅಷ್ಟು ದೊಡ್ಡ ಹುಲ್ಲು ರಾಶಿ ಒಂದು ಕಟ್ಟಿಗೆ ಸಮೂಹ ಇದ್ದರೂ ಸಹಿತ ಅದನ್ನೆಲ್ಲ ಭಸ್ಮ ಹೇಗೆ ಮಾಡಿಬಿಡುತ್ತೋ, ಅದೇ ಥರ ನಮ್ಮಲ್ಲಿ ಒಂದು ಜ್ಞಾನ ಆಜ್ಞೆ ಅನ್ನೋವಂಥದ್ದು ಒಂದು ಏನಿದೆಯೋ, ಇದು ಒಂದು ಸರ್ತಿ ಗುರುವಿನ ಒಂದು ಕೃಪಾ ಕಟಾಕ್ಷದಿಂದ ನಮ್ಮಲ್ಲಿ ಇದು ಪ್ರಜ್ವಲಿತ ಒಂದು ಸರ್ತಿ ಆಯಿತು ಅಂತಂದರೆ, ಅದು ನಮ್ಮ ಇಡೀ ಅಜ್ಞಾನ ಸಂಕುಲವನ್ನೇ ನಾಶ ಮಾಡಿಬಿಡುತ್ತೆ. ಅದು ಅಷ್ಟು ಪ್ರಾಮುಖ್ಯತೆ ಇದೆ ಈ ಜ್ಞಾನಕ್ಕೆ.
ಅದನ್ನೇನೇ ಆಚಾರ್ಯರು ಭಜಗೋವಿಂದಂನಲ್ಲಿ ಹೇಳ್ತಾರೆ, ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನಂ ಅಥವಾ ದಾನಂ ಜ್ಞಾನವಿಹೀನ ಸರ್ವಮತೇನ ಭಜತಿನ ಮುಕ್ತಿಂ ಜನ್ಮಶತೇನ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಇಲ್ಲಿ ಭಗವತ್ಪಾದರು ಏನು ಹೇಳಕ್ಕೆ ಡ್ರೈವ್ ಮಾಡ್ತಾ ಇರೋದು ಅಂತಂದರೆ, ನಾವು ಏನೇ ಕರ್ಮ ಮಾಡಲಿ, ನಾವು ಎಷ್ಟೇ ದೊಡ್ಡ ಉತ್ಕೃಷ್ಟವಾಗಿರುವಂತಹ ಕರ್ಮ ಮಾಡಲಿ, ಅಂದರೆ ಇವಾಗ ಈ ಕರ್ಮದಲ್ಲಿ ನಮಗೆ ಉತ್ಕೃಷ್ಟತೆ ಅಂತ ಅನ್ನುವಂಥದ್ದು ಏನು ಸಿಗುತ್ತೆ, ನಾವು ಸ್ವರ್ಗಲೋಕಕ್ಕೆ ಹೋಗಬೇಕು, ಸ್ವರ್ಗಲೋಕನೇ ಇದರಲ್ಲಿ ಒಂದು ಅಲ್ಟಿಮೇಟ್ ಅಷ್ಟೇ. ಇದರಲ್ಲಿ ಅಂದರೆ ಸ್ವರ್ಗಕಾಮಿ ಆಗಿರುವವನು ನಾಚಿಕೇತಾಗ್ನಿ ಅನ್ನುವಂತಹ ಒಂದು ಯಜ್ಞವನ್ನು ಮಾಡಿದ್ರೆ ಅವನು ಸ್ವರ್ಗಲೋಕನ ಪ್ರಾಪ್ತಿ ಮಾಡ್ಕೊಳ್ತಾನೆ. ಇಲ್ಲ ಯಾರ್ಯಾರು ಅವರವರ ಇಷ್ಟ ದೇವತೆ ಅವರವರ ಲೋಕವನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಈ ಲೋಕವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದೇ ಇದರ ಒಂದು ಕರ್ಮದ ಒಂದು ಲಿಮಿಟೇಷನ್ನೇ ಹೊರತು ಇದರಿಂದ ಆಚೆ ಹೋಗುವಂಥ ಒಂದು ಯಾವುದೇ ಒಂದು ನಮಗೆ ಫಲ ಅದು ಕೊಡೋದಿಲ್ಲ. ಆದ್ದರಿಂದನೇ ಆಚಾರ್ಯರು ಎಲ್ಲರೂ ಸಹಿತ ಇದನ್ನೇ ಟ್ರೈ ಮಾಡೋಕ್ಕೆ ಹೇಳ್ತಾ ಇರೋದು. ಈ ಕರ್ಮದ ಮಾಡಬೇಡಿ ಅಂತ ಅವ್ರು ಹೇಳ್ತಾ ಇಲ್ಲ, ಪೂಜೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಭಜನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಇದ್ರ ಲಿಮಿಟೇಷನ್ನ ತಿಳ್ಕೊಂಡು ನಾವು ಜ್ಞಾನದ ಕಡೆ ಬರಬೇಕು ಅನ್ನುವಂಥದ್ದೇ ಅವರ ಒಂದು ಉದ್ದೇಶ. ಇಲ್ಲೇನು ಹೇಳ್ತಾರೆ, ಜ್ಞಾನವಿಹೀನ ಸರ್ವಮತೇನ ಭಜತಿನ ಮುಕ್ತಿಂ ಜನ್ಮಶತೇನ. ಎಷ್ಟು ಶತ ಅಂತ ಅನ್ನುವಂಥದ್ದು ಸುಮ್ಮನೆ ಒಂದು ನಾಮಕೆ ವಾಸ್ತೆ ಅಷ್ಟೇ. ಅದು ಈ ಜನ್ಮಶತೇನ ಅಂದರೆ ಎಷ್ಟು ಕೋಟಿ 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 ಜನ್ಮಗಳು ನಮ್ದು ಆಗೋಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಅಷ್ಟು ಕೋಟಿ ಜನ್ಮಗಳಲ್ಲಿಯೂ ಸಹಿತ ನಾವು ಈ ಅವಿದ್ಯೆಯಲ್ಲೇ ಮುಳುಗಿ ಇರೋದ್ರಿಂದಲೇ ನಾವು ಇಲ್ಲಿ ತನಕ ಜನ್ಮ ಎತ್ಕೊಂಡು ಬಂದಿರೋದು. ಈ ಜನ್ಮ ಮರಣ ಚಕ್ರವನ್ನು ನಾವು ದಾಟಬೇಕು ಅಂತಂದರೆ ಈ ಜ್ಞಾನಕ್ಕೆ ನಾವು ಬರಲೇಬೇಕು. ಇದು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲ. ಇವಾಗ ನಮ್ಮ ಡಿಗ್ರಿಗಳಲ್ಲಿ ಒಂದು ಆಪ್ಷನ್ ಕೊಡ್ತಾರೆ, ನೀವು ಇದು ತೊಗೋಬೋದು, ಇಲ್ಲ ಅದು ತೊಗೋಬೋದು, ಅದನ್ನು ಓದ್ಬೋದು, ಇಲ್ಲ ಇದನ್ನು ಓದ್ಬೋದು ಅಂತ ಇರುತ್ತೆ. ಆದರೆ ನನ್ನನ್ನು ನಾನು ತಿಳಿದುಕೊಳ್ಳುವಂಥ ಇದು ಬ್ರಹ್ಮವಿದ್ಯೆ ಇದೆಯೋ, ಇದು ಆಪ್ಷನಲ್ ಸಬ್ಜೆಕ್ಟ್ಸ್ ಅಲ್ಲ, ವಿದ್ಧಿ ಅಂತಲೇ ಹೇಳಿದ್ದಾರೆ. ತಿಳ್ಕೊಳ್ಳೇಬೇಕು ಅಂತೇಳಿ ಮುಂಡಕೋಪನಿಷತ್ತಲ್ಲಾಗಿರ್ಬೋದು, ಮಾಂಡಕ್ಯೋಪನಿಷತ್ತಲ್ಲಾಗಿರ್ಬೋದು, ತ್ವಂ ವಿದ್ಧಿ ಅಂತಲೇ ಕಂಪಲ್ಸರಿಯಾಗಿ ಹೇಳಿದ್ದಾರೆ ಆಚಾರ್ಯರು. ಯಾಕೆ ಅಷ್ಟು ಕಳಕಳಿ ಅವ್ರಿಗೆ ನಮ್ಮ ಮೇಲೆ, ಎಷ್ಟು ಸರ್ತಿ ಇವರು ಮತ್ತೆ ಜನ್ಮ ಮರಣ ಇದೇ ಚಕ್ರದಲ್ಲಿ ಎಷ್ಟು ಇವರು ಮತ್ತೆ ಬೀಳ್ತಾರಪ್ಪ ಅಂತ ಅವ್ರಿಗೆ ತುಂಬ ಕರುಣೆ ನಮ್ಮ ಮೇಲೆ ಅವ್ರಿಗೆ. ಅವರು ಅದನ್ನೇ ಹೇಳೋದು, ಏನು ಜ್ಞಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಇದೇಗೋಸ್ಕರನೇ ಅವ್ರು ಕರೀತಾ ಇರೋದು. ಆಯಿತಾ? ಅದೇ ಥರ ನಮಗೆ ಈಶಾವಾಸ್ಯೋಪನಿಷತ್ತಲ್ಲೂ ಸಹ ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ ಅಂತ ಹೇಳ್ತಾರೆ. ಈ ಅವಿದ್ಯೆದು ಹೃದಯ ಗ್ರಂಥಿ. ಇದು ಏನದು ಹೃದಯ ಗ್ರಂಥಿ? ಅವಿದ್ಯ, ಕಾಮ, ಕರ್ಮ. ಈ ಅವಿದ್ಯದಿಂದ ಕಾಮದಿಂದ ಕರ್ಮ. ಇದೊಂದು ಸೈಕಲ್, ಇದು ಚಕ್ರ. ಇದು ಈ ಅವಿದ್ಯೆಯಿಂದ ನಾವು ಏನು ಮಾಡ್ತೀವಿ, ನಾನು ಅಪರಿಪೂರ್ಣ, ನಾನು ಇನ್ನು ಏನೋ ಪಡ್ಕೊಂಡ್ರೆ ನಾನು ಪೂರ್ಣನಾಗ್ತೀನಿ ಅನ್ನುವಂತಹದ್ದು ನಮಗೆ ತುಂಬ ಬೇರೂರಿ ಕುತ್ಕೊಂಡ್ಬಿಟ್ಟಿದೆ. ಅದು ಈ ಅವಿದ್ಯೆ ಫಸ್ಟು ಹೋಗಬೇಕು. ಇದು ಹೋಗದಿರ ಹೊರತು ಅದನ್ನು ನಾನು ಪೂರ್ಣತೆ ಮಾಡಿಕೊಳ್ಳೋದಕ್ಕೋಸ್ಕರನೇ ನಾವು ಕರ್ಮ ಮಾಡ್ತೀವಿ. ಆ ಕರ್ಮದಿಂದ ಮತ್ತೆ ಏನಾಗುತ್ತೆ, ಮತ್ತೆ ಕರ್ಮಫಲದಿಂದ ಏನಾಗುತ್ತೆ, ರಾಗದ್ವೇಷ. ಮತ್ತೆ ರಾಗದ್ವೇಷದಿಂದ ಏನಾಗುತ್ತೆ, ಮತ್ತೆ ಅದನ್ನು ಪೂರಿಸ್ಕೊಳ್ಳೋದಕ್ಕೆ ಮತ್ತೆ ಇನ್ನೊಂದು ಜನ್ಮ. ಇದೇ ಥರ ಇದೇ ವಿಷಿಯಸ್ ಸರ್ಕಲಲ್ಲಿ ನಾವು ಇದನಿಗೆ ಸುತ್ತುತ್ತಾ ನಾವು ಇಲ್ಲೇ ಇರ್ತೀವಿ ಹೊರತು ನಾವು ಇದರಿಂದ ಮೇಲ್ ಬರೋಕ್ಕೆ ನಮಗೆ ಚಾನ್ಸೇ ಇಲ್ಲ. ಆದ್ದರಿಂದನೇ ಇಲ್ಲಿ ಭಗವತ್ಪಾದರು ಹೇಳ್ತಾ ಇರೋದು, ಕರ್ಮ ಮತ್ತು ಜ್ಞಾನ ಹೋಗ್ಲಿ, ನಾವು ಕರ್ಮ ಮಾಡ್ತಾನೆ ನಾವು ಪಾರಾಗ್ಬಿಡ್ಬೋದಾ, ಮತ್ತು ಇದನ್ನು ನಾವು ಮುಕ್ತಿನೂ ಇದ್ರ ಜೊತೆಗೆ ನಾವು ತಿಳ್ಕೊಂಡು ಜ್ಞಾನ ಮತ್ತು ಇದ್ರ ಕರ್ಮ ಎಲ್ಲ ತಿಳ್ಕೊಂಡು ನಾವು ಇದ್ರ ಜೊತೆಗೆ ತಿಳ್ಕೊಂಡು ನಾವು ಇದನ್ನೇನಾದರೂ ಪಾರಾಗ್ಬಿಡ್ಬೋದಾ ಅಂತಂದ್ಬಿಟ್ಟು ತುಂಬ ಜನರಿಗೆ ಒಂದು ಡೌಟ್ ಬರುತ್ತೆ. ಸೊ ಅದನ್ನು ಇಲ್ಲಿ ರೂಲ್ಡ್ ಔಟ್ ಮಾಡ್ತಾರೆ. ನಾವು ನಾವೇ ಅಲ್ಲಿ ಕಾಲಿಡೋಕ್ಕಾಗಲ್ಲ. ಯಾಕೆಂದರೆ ಕರ್ಮದ್ದು ಒಂದು ಲಿಮಿಟೇಷನ್ನೇ ಬೇರೆ, ಜ್ಞಾನದ ಒಂದು ಪರಿಮಿತಿನೇ ಬೇರೆ, ಅದರ ಒಂದು ವ್ಯಾಪಕತೆಯೇ ಬೇರೆ. ಸೊ ಇದು ಎಲ್ಲೂ ಮ್ಯಾಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಜ್ಞಾನಕ್ಕೇನೇ ಹೆಚ್ಚು ಒತ್ತು ಕೊಡ್ತಾ ಇರೋದು. ಈ ಕರ್ಮದಿಂದ ಎಷ್ಟೇ ನಾವು ಮಾಡಿದ್ರೂ ಸಹಿತ ಕ್ಷೀಣೆ ಪುಣ್ಯೆ ಮರ್ತ್ಯ ಲೋಕಂ ವಿಶಂತಿ ಅಂತ ಭಗವಂತ ಹೇಳಿದ್ದಾನೆ. ನಾವು ಎಷ್ಟು ಕರ್ಮಗಳನ್ನು ಮಾಡಿದ್ರೂ ಯಾವುದೋ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿ ಏನೋ ಒಂದು ಇದು ಮಾಡ್ಕೋಬೋದೇ ಹೊರತು ಆಮೇಲೆ ಅಲ್ಲಿ ಪುಣ್ಯ ಫಲದ ವಿಶೇಷ ಮುಗಿದಿದ ತಕ್ಷಣ ಮತ್ತೆ ನಾವಿಲ್ಲಿಗೆ ಬರಲೇಬೇಕು. ಆದ್ದರಿಂದ ಇಲ್ಲಿ ಆಚಾರ್ಯರು ಹೇಳ್ತಾ ಇರೋದು, ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಆದ್ದರಿಂದ ಈ ಜ್ಞಾನನೇ ಶ್ರೇಷ್ಠ. ಈ ಜ್ಞಾನಕ್ಕೆ ಎಲ್ಲರೂ ಬನ್ನಿ, ಈ ಜ್ಞಾನದ ಅಮೃತದ ಪಾನವನ್ನು ಎಲ್ಲರೂ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವತ್ಪಾದರು ನಮಗೆ ತುಂಬ ಒಂದು ಕರುಣೆಯ ಒಂದು ಇದನ್ನು ಕೊಟ್ಟಿದ್ದಾರೆ. ಹರಿ ಓಂ ತತ್ಸತ್.